ಸೇಫ್ಟಿ ಇಂಪಾರ್ಟೆಂಟ್. 143 ಇದು ನಾವು 130 ಹೊಡಿದೀನಿ, ಅದಕ್ಕೆ ನಿಮ್ಮ ಮ್ಯಾಗ ಜಗವಲ್ದು ಗಾಡಿ. ನೋಡ ಅದು ಹುಷಾರು ಓವರ್ ಭಾಳ ಆದೈತಿ. ನಾ ಕಂಟ್ರೋಲ್ ಮಾಡ್ತೀನಿ ತೋರು. ಹಲೋ ನಮಸ್ಕಾರ ಗೈಸ್, ಹೆಂಗಿದ್ರು ಎಲ್ಲರೂ ಮಸ್ತ್ ಇದ್ರು ಅನ್ಕೊತೀನಿ. ಅದು ನೋಡ್ರಿ RS 200 BS3 ಮತ್ತು ಪಲ್ಸರ್ 200 BS4 ಇಲ್ಲಿಂದ ಹಂಗೆ ಸುಮ್ಮನೆ ಒಂದ್ಸಲ ಡ್ರ್ಯಾಗ್ ಮಾಡ್ಬೇಕಂತ ನೋಡ್ಬೋದು. ನಮ್ಮ ಬೀಸ್ಟ್ ಇದರ್ಲಿಂದ ಈಗ ಡ್ರ್ಯಾಗ್ ಹೊಡಿತೀವಿ. ನಾ ರೈಡ್ ಮಾಡತ್ತೀನಿ ನನ್ನ ಬೀಸ್ಟ್ RS 200. ನಮ್ಮ ನವೀನ್ ರೈಡ್ ಮಾಡತ್ತಾನ NS 200 BS4. ನಾನು BS3 ರೈಡ್ ಮಾಡತ್ತೀನಿ. ಗೈಸ್ ಸೇಫ್ಟಿ ಇಂಪಾರ್ಟೆಂಟ್, ಹಂಗೆ ಸುಮ್ಮನೆ ಡ್ರ್ಯಾಗ್ ಹೊಡ್ಯಾತೀವಿ. ಇದು ನೀವು ಟ್ರೈ ಮಾಡೋಕೆ ಹೋಗ್ಬೇಡ್ರಿ, ಹಂಗೆ ಪವರ್ ಒಂಥರ ಜಡ್ಜ್ ನೋಡೋಣ ಅಂತ ಅನ್ನೋದಕ್ಕೆ ಡ್ರ್ಯಾಗ್ ನೋಡಿ ಕ್ಲಿಯರ್ ಐತಿ. ಅದರಲ್ಲಿ ಎದಕ್ಕಂತಂದ್ರೆ ಅದು ಬ್ರಿಡ್ಜ್ ಮ್ಯಾಗ ಆಗ್ಬಿಟ್ಟಿತ್ತು. ಫಸ್ಟ್ ಬ್ರಿಡ್ಜ್ ಬರತ್ತಿದ್ದಕ್ಕೆ ವಾವಲ್ ಆಗತ್ತಿದ್ದಕ್ಕೆ ಅದಕ್ಕೆ ಜಗ್ಲಿಲ್ಲ. ಈಗ ಸ್ಟ್ರೇಟ್ ರೋಡ್ ಐತಿ, ಜಗ್ಲಿನ 1 2 ಅದಕ್ಕೆ ನಾನು ಹೇಳತ್ತೀನಿ, ಅದನ್ನ ಅದನ್ನ ಹೊಡಿ, ನಾ ಇದು ಹೊಡಿತೀನಿ ಅಂದ್ರೆ ಅಂದೆ ಚಾಲು ಐತೆ ನೀನು. ಅದು ಹುಷಾರು ಓವರ್ ಭಾಳ ಆದೈತಿ. ನಾ ಕಂಟ್ರೋಲ್ ಮಾಡ್ತೀನಿ ತೋರು. ನೋಡಿ ಚಾಲು ಐತೆ ಇನ್ನೂ ಇದು. ಅಲ್ಲಿಂದ ಎಳಿಬೇಕು ನೋಡಿ ಹೇಳಿದ್ರೆ. ಗೈಸ್ ಈಗ ಅಲ್ಲಿ ಆ ಕಡೆ ಪೊಲೀಸರು ನಿಂತ ಕರೆಕ್ಟ್ ಬ್ರಿಡ್ಜ್ ಸ್ಥಳಕ್ಕೆ ಹೋಗುವಾಗ ಏನೋ ಜಸ್ಟ್ ಮಿಸ್ ಆತ. ಇಲ್ಲಿಂದ ಬರ್ಬೇಕಂತಂದು ವಿಚಾರ ಮಾಡತ್ತೀವಿ. ಮತ್ತು ಗಾಡಿಯನ್ನು ಹೋಗ್ಬೋದು. ಎರಡೂ ಬಜಾಜಿನೂ ಅದಾವು. 200 ಅದು 200 ಅದಕ್ಕೆ ಕಷ್ಟ ಐತಿ. ನಾ ಹತ್ತು ಸಿಂತಟಿ ಫಸ್ಟ್ ಬಂದೈತಿ ನೋಡ್ರಿ. ಅದಕ್ಕಂದ್ರೆ ಸ್ಟ್ರೇಟ್ ರೋಡ್ ಎಲ್ಲೂ ಇಲ್ಲ. ಓಕೆ, ಹಂಗೆ ಮಾಡಿ ಇದು ಗಾಡಿ ದಾಟಿಸಿದ್ವಿ. ಗಾಡಿ ದಾಟಿಸಿದ್ವಿ, ಅದು ಒಂದು ದಾಟೈತಿ. ಅಂಡ್ರ ಬೆಲ್ಲಿ ಹತ್ತಿಗಿತ್ತು. ಈ ಕಡೆ ತೋ ಸ್ವಲ್ಪ. ಹಾಂ ತೋ ಈಗ. ಹಾಂ ಇಳಿಸು ದೌಡು. ವೇಟ್ ಕಮ್ಮಿ ಇದೆ ನಾನು ಎರಡು ಸೆಟ್ ಟು ಗೋ.
ಮೂರನೇ ಅಟೆಂಪ್ಟಿಗೆ ತೊಗೊಳತ್ತಿದ್ದೆ. ಪೊಲೀಸ್ ಕಾಟ ಸಾಕಾಗ್ಬಿಟ್ಟೈತಿ. ಅಲ್ಲಿ ಹಿಡಿದಿದ್ರೆ ಗೊಂಬೆ ಬಿಡ್ತಿದ್ರೆ. ಹಾಂ, ನಿನ್ನ ಕಡೆ ಐತಿ, ನನ್ನ ಕಡೆ ಇಲ್ಲ. ನೀ ನೋಡಿ ಗಾಡಿ ಏನು ಇಶ್ಯೂ ಇತ್ತು ಗೊತ್ತಿಲ್ಲ. ಇಲ್ಲಿ ಉಳಿಸ್ಕೊಂಡು ಲಾಸ್ಟ್ ಅಲ್ಲಿ ಯಾರು ಯಾಪ ಇಲ್ಲ ನನಗೆ ಇದು ಲಾಸ್ಟ್ ಫೈನಲ್ ಟೇಕ್. ಇದ್ರ ಮ್ಯಾಗ ಲಾಸ್ಟ್ ಡಿಸೈಡ್ ಆಗುತ್ತೆ. ಹಾಂ, बोली ಗಾಡಿ BS4 130 143 ಅದೇ ಹೇಳತ್ತೀನಲ್ಲ, ಗಾಡಿ ಜಗೋಲ್ತಿದೆ. ನೋಡ್ಬೋದು ಗಾಡಿ ಬೀಸ್ಟ್ ನೋಡ್ಬೋದು. ಫೈನಲಿ ವಿನ್ನರ್ ಎಷ್ಟು ಹೊಡೆದಿ ನವೀನ್? 143. ಇದು ನಾವು 130 ಹೊಡೆದೀನಿ. ಅದಕ್ಕೆ ನನ್ನ ಮ್ಯಾಗ ಜಗವಲ್ದು ಗಾಡಿ. ಇದು ನೋಡಿರಿ BS4 ಇಂದು ಹೈವಾರ. ಇದು ನೋಡಿರಿ BS3 ಇದು. ನೀವು ನೆಕ್ಸ್ಟ್ GT 650 ಕೊಟ್ಟು ಒಂಥರ ಡ್ರ್ಯಾಗ್ ಹೊಡಿಬೇಕಂತಂದು ವಿಚಾರ ಇಟ್ಕೊಂಡಿದ್ದೈತಿ. ನೋಡು ಏನೇನಾಗುತ್ತೆ. ಹಂಗೆ ನೋಡಿರಿ, ವಿಡಿಯೋ ಇಷ್ಟ ಆಗಿದ್ಯಾ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಸಂಬಂಧ ಹಿಂಗೆ ಡ್ರ್ಯಾಗ್ ರೇಸಿನ ಆತು, ನಿಮ್ಗೆ ಪಿಕಪ್ ಯಾವ್ದೈತಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾತು ಅಂತನ್ನೋದು. ಅದಕ್ಕೆ ಡಿಫ್ರೆನ್ಸ್, ಪವರ್ ಡಿಫ್ರೆನ್ಸ್ ಏನಂತಂದು ಹೇಳ್ಕೊಡ್ತಿರ್ತೀನಿ ನಿಮಗೆ. ಈಗ NS 200 ತೊಗೊತಿರ್ತೀವಿ, ಒಬ್ಬರು RS 200 ತೊಗೊತೀರಿ. ನೀವು ಅಕಸ್ಮಾತ್ ಏನಾರ 25th ಎಡಿಷನ್ ಅಂದ್ರೆ 2025 ಮಾಡೆಲ್ ಹಂಗೆ ಏನಾರು ತೊಗೊಳತ್ತಿದ್ರೆ ಇದರಷ್ಟು ಓಡಂಗಿಲ್ಲ, ಇದರಷ್ಟು ಪವರು ಇರೋಂಗಿಲ್ಲ. ಯಾಕಂದರೆ ಇಲ್ಲೇ ಸ್ಪೆಸಿಫಿಕ್ಕಾಗಿ ಇಂಜನ್ ಹತ್ರ 200cc ಅಂತಂದ್ರೆ ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಕತ್ಲಾಗೈತಲ್ಲ ಕಾಣಬಲ್ದು. ಇಲ್ಲೇ ನೋಡ್ರಿ 200cc ಅಂತಂದು ಮೆನ್ಷನ್ ಮಾಡ್ಯಾರ. ಇದಕ್ಕೂ ಮೆನ್ಷನ್ ಮಾಡ್ಯಾರ, ಒಳಗೆ ಐತಿ, ಇದು ಪೆನಲ್ ಐತಿ, ಅದಕ್ಕೂ 200 ಅಂತಂದು ಮೆನ್ಷನ್ ಮಾಡ್ಯಾರ. ಹಾಂ, ಇದು ಯಾವ ಗಾಡಿ ಅಂದ್ರೆ BS3 ಮಾಡಲ್, BS4. ಅವು ಬಿಟ್ಟರೆ ನೀವು ಅಕಸ್ಮಾತ್ 25th ಎಡಿಷನ್, 22 ಎಡಿಷನ್ ಅಂದರೆ 22 ಮಾಡಲ್, 23 ಮಾಡಲ್, 24 ಮಾಡಲ್ ಅವ ತೊಗೊಂಡ್ರೆ ನಿಮ್ಗೆ ಯಾವು 200cc ಬರೋಂಗಿಲ್ಲ. ಎಷ್ಟು ಬರ್ತಾವೆ ಅಂದ್ರೆ 198, 197, 196cc ಬರ್ತಾವೆ. ಅದಕ್ಕಿಂತ ಮ್ಯಾಗ ಬೈಕ್ 200cc ಅಂದ್ರೆ ಇಂಜನ್ 200cc ಇರೋಂಗಿಲ್ಲ. ಅದು ನಿಮ್ಮ ತಲೆಗಿಂತ ತೆಗೆದು ಹಾಕಿಬಿಡ್ರಿ. ಮತ್ತು ಸ್ವಲ್ಪ ಮಂದಿಗೆ ಹೆಂಗೈತೆ ಅಂತಂದ್ರೆ ವಿಚಾರ, ಹೆಸರು ಮ್ಯಾಗ RC 390
390 ಅಂದ್ರೆ 390 CC ಜಗತ್ತು ಅಂತಂದು ಸ್ವಲ್ಪ ಮಂದಿ ವಿಚಾರ ಇಟ್ಕೊಂಡಿರ್ತಾರೆ. ಬಟ್ ಹಂಗಿರಂಗಿಲ್ಲ ಅದು. ಸಿ ಸಿ ಎಷ್ಟಿರ್ತೈತಲ್ಲ ಅದ್ರ ತಕ್ಕಂಗೆ ಟಾಪ್ ಸ್ಪೀಡ್ ಇರ್ತೈತೆ ಅದರದ್ದು. ಈಗ ಹೆಸರು 390 ಅದರದ್ದು, ಅದು CC 390 ಇರಂಗಿಲ್ಲ. ಅದು 385 87 ಹಿಂಗೆ ಇರ್ತೈತಿ. ಅದ್ರಕ್ಕಿಂತ ಜಾಸ್ತಿ ಇರೋಂಗಿಲ್ಲ. ಯಾರು 390 ಅಂದ್ರೆ ಫುಲ್ಲು ಒಂದು ಸೈಡ್ ಮಷೀನ್, ಹೌದು ಒಂದು ಸೈಡ್ ಮಷೀನ್. ಬಟ್ CC ಏನೋ ಒಂದು ಇದಕ್ಕೂ ಅಲ್ಲ, RC 390ಗೂ ಹಿಂದೆ ಹಾಕಿಸ್ಬೋದು. ಇದು ಬೀಸ್ಟ್. ಇದಕ್ಕೆ 32 ಸ್ಪಾಕೆಟ್ ಬರುತ್ತೆ. ಇದಕ್ಕೆ ತೆಗಿಸಿ 53 ಹಿಂದಿನ ಸ್ಪಾಕೆಟ್ ಹಾಕ್ಸಿದ್ರೆ ಅಂದ್ರೆ ಮುಗಿದು ಹೋಗುತ್ತೆ. ಇದು RC 390ಗೆ ಹಿಂದೆ ಹಾಕ್ಸೋಷ್ಟು ಪವರ್ ಐತಿ. BS3 NS 200ಗೂ ಅಷ್ಟು ಐತಿ ಪವರ್, RS 200ಗೂ ಐತಿ. BS3 ಹೇಳತ್ತೀನಿ, BS4 ಅಲ್ಲ. ಒಂದೊಂದು ಓಡ ಅಥವಾ ಒಂದೊಂದು ಓಡಾತಿಲ್ಲ, ಪ್ರಾಬ್ಲಮ್ ಏನೈತಿ ಗೊತ್ತಿಲ್ಲ. ನೋಡಿರಿ ಹೆಂಗೆ ಅನಿಸೈತಿ ನಮ್ಮದು ಡ್ರ್ಯಾಗ್ ಮತ್ತು ಇನ್ಫಾರ್ಮೇಷನ್. ಬರ್ತಾ ನೀವು ಹೆಂಗೆ ಸಪೋರ್ಟ್ ಮಾಡ್ಕೊಂಬರ್ತೀರಿ ಅದ್ರ ತಕ್ಕಂಗೆ ನೀವು ವಿಡಿಯೋಸ್ ನೋಡೋಕೆ ಸಿಗ್ತಾವೆ ನಿಮಗೆ. ಇದು RS 200 BS3 ಮತ್ತು NS 200 BS4 ಇದ್ರದ್ದು ಡ್ರ್ಯಾಗ್ ರೇಸ್ ನೋಡಿರಿ ನೀವು. ಈಗ ನೆಕ್ಸ್ಟ್ GT 650 ಅದ್ರದ್ದು ಡ್ರ್ಯಾಗ್ ರೇಸ್ ಮುಂದಿನ ವೀಡಿಯೋದಾಗ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವೀಡಿಯೋದಾಗ ಸಿಗೋಣ. ಬಾಯ್.